ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಈಗಾಗಲೇ ನಿಮ್ಮ ತಮ್ಮದಲ್ಲಿ ನೋಡಿರ್ಬೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಕೂಡಲೇ ಬಂದಿರ್ತಾವ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನೋಡಿರಿ, ನಾನು ಈಗ ಡ್ರೆಸ್ ಆಲ್ಟ್ರೇಷನ್ ಬಂದಾವ, ರೆಡಿಮೇಡ್ ಡ್ರೆಸ್. ಅದಕ್ಕೀಗ ಅವರು ತಂದು ಕೊಟ್ಟು ಹೋಗ್ಯಾರ. ಯಾವ ರೀತಿ ನಾನು ಆಲ್ಟ್ರೇಷನ್ ಮಾಡ್ತೀನಿ ಅನ್ನೋದು ನೀವು ಮುಂದೆ ಶೇರ್ ಮಾಡ್ಕೋಬೇಕನ್ನೋ ಸಂಬಂಧ ಈ ವಿಡಿಯೋ ಮಾಡಾಕತ್ತೀನಿ ನೋಡಿರಿ. ಇವು ಟೋಟಲ್ ಆಗಿ 3 ಡ್ರೆಸ್ ಅದಾವ. ಟೋಟಲ್ ಆಗಿ ಇವು 3 ಡ್ರೆಸ್ ಇದಾವ. ಇವೇನೈತಿ, ನಮಗೆ ಅವರ ಮೈ ಒಳಗೆ ಬರೀ 1 ಇಂಚ್ ಫಿಟ್ಟಿಂಗ್ ಮಾಡಿರಿ. ಮತ್ತು ಇದು ಸ್ಲೀವ್ಸ್ ಲೆಂತ್ ಜಾಸ್ತಿ ಅದ. ಇದು ಏನಿಲ್ಲ ಅಂದ್ರೆ ಇದು 20 ಇಂಚ್ ಅದ. ಅದಕ್ಕೆ ನಮಗೆ ಅಷ್ಟು ಬ್ಯಾಡ್ರಿ, ನನಗೆ 17 ಇಂಚ್ ಇದನ್ನು ಸ್ಲೀವ್ಸ್ ಲೆಂತ್ ಮಾಡ್ರತ್ ಹೇಳ್ಯಾರ. ಅದಕ್ಕೆ ನಾನು ಯಾವ ರೀತಿ ಇದನ್ನು ನಾನು ಸ್ಲೀವ್ಸ್ ಲೆಂತ್ ಕಡಿಮೆ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ ನೋಡಿರಿ. ಇದು ಅಂತೂ ಕರೆಕ್ಟ್ ಅದ. ಇದು ಯಾವುದು ಇದು ಏನು ಕಟ್ ಮಾಡಿಬಿಡತ್ತೆ ಹೇಳ್ಯಾರ. ಇದು ಕರೆಕ್ಟ್ ಐತೆ ಅಂತ ಹೇಳ್ಯಾರ. ಬರೀ ಮೈ ಒಳಗೆ ಅಷ್ಟೇ ಏನೈತ್ರಿ 1 ಇಂಚಿಗೆ ಇದನ್ನ ಫಿಟ್ಟಿಂಗ್ ಮಾಡತ್ತೆ ಹೇಳ್ಯಾರ. ಇವು ಎರಡೂ ಏನದಾವಲ್ಲ, ಇದು ಕೂಡ ಸ್ಲೀವ್ಸ್ ಲೆಂತ್ ಜಾಸ್ತಿ ಅದ ನೋಡ್ರಿ. ಇದನ್ನು ನಾನು ಕಟ್ ಮಾಡಿ ಅವ್ರು 17 ಇಂಚ್ ಬೇಕಂತಾರ. ಅಷ್ಟಕ್ಕೆ ನಾನು ಇದನ್ನು ರೆಡಿ ಮಾಡ್ತೀನಿ ಈಗ. ಮತ್ತು ಇನ್ನೂ ಒಂದು ಇವತ್ತು ನಾನು ಒಂದು 8 ಸೀರೆ ನಾನು ಪಿಕೋ ಹಾಕಿದ್ದೆ. ಆ ವಿಡಿಯೋ ನಾನು ಮಾಡಬೇಕಂದ್ರೆ ಆಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದರೂ ನಾನು ಪಿಕೋ ಫಾಲ್ ಮಾಡೋದು ನಿಮಗೆ ತೋರಿಸ್ತೀನಿ ನೋಡಿರಿ. ಈಗ ಇವೆಲ್ಲ ನಾನು ಸೀರೆ ಪಿಕೋ ಹಾಕಿಟ್ಟೀನಿ. ಇನ್ನು ಫಾಲ್ ಅದು ಹಾಕ್ಬೇಕು ನೋಡ್ರಿ. ಇನ್ನೂ 2 ಸೀರೆ ಒಳಗದಾವ. ಅದು ನನ್ನೂ 2 ಸೀರೆ ಅದಾವ. ಅವು ಏನೈತಿ ಒಳಗಿಟ್ಟೀನಿ. ಅದಕ್ಕೆ ಅವು ಕೂಡ ಫಾಲ್ ಹಾಕಬೇಕು ನೋಡ್ರಿ. ಇಷ್ಟು ಏನೈತಿ ಈಗ ಪಿಕೋ ಹಾಕಿಟ್ಟೀನಿ ಎಲ್ಲನೂ. ಇನ್ನು ಇವಾಗ ಫಾಲ್ ಹಾಕಬೇಕು. ಈಗ ನಾವು ಒಂದೇ ದಿನ ಎರಡೂ ಅಂದ್ರೆ ನಮ್ಗೆ ಇದು ಆಗಂಗಿಲ್ಲ. ಅದಕ್ಕೆ ನಾವು ಒಂದಿನ ಪಿಕೋ ಹಾಕಿ ಆ ನಂತರ ಏನೈತಿ ಒಂದಿನ ಏನೈತಿ ನಾನು ಫಾಲ್ ಅನ್ನೋದು ಹಾಕ್ತೀನಿ ನೋಡ್ರಿ. ನೆಕ್ಸ್ಟ್ ಯಾವಾಗಲಾದರೂ ನಾನು ಪಿಕೋ ಹಾಕ್ತೀನಿ ಅಂದ್ರೆ ಅದು ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಜೋಡಿ. ಈ ಸಾರಿ ಕೊಟ್ಟಾರ ನಿನ್ನೆ ಹಿಡಿದು ಇದಕ್ಕೆ ಸೇಂಟ್ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್. ಇದು ತುಂಬ ಸ್ಮೆಲ್ ಬರ್ತಾ ಇದೆ. ತಲೆ ಸಿಡ್ದಂಗೆ ಹಾಕಿ ಸೀರೆ ನೋಡಿದ್ರೆ ಅಷ್ಟು ಸ್ಮೆಲ್, ತುಂಬ ಸ್ಮೆಲ್ ಅಂದರೆ ಸೇಂಟ್ ವಾಸನೆ. ಯಾಕೋ ಅದು ಸೇಂಟ್ ವಾಸನೆ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಇದಕ್ಕೆ ಸೇಂಟ್ ಹಾಕ್ಯಾರ ನೋಡ್ರಿ. ಅದಕ್ಕೆ ಇದನ್ನು ಫಾಲ್ ಹಾಕಿ ಕವರ್ ಒಳಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಈಗ ನೋಡ್ರಿ, ನಾನು ಯಾವ ರೀತಿ ಅದನ್ನು ಸ್ಲೀವ್ಸ್ ಲೆಂತ್ ಕಡಿಮೆ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನೋಡ್ರಿ. ಇದು ಕರೆಕ್ಟ್ ಐತೆ ಅಂತ ಹೇಳ್ಯಾರ. ಇದು ಯಾವುದೇ ರೀತಿ ಸ್ಲೀವ್ಸ್ ಕಟ್ ಮಾಡಿಬಿಡತ್ತೆ ಹೇಳ್ಯಾರ. ಬರೀ ಮೈ ಒಳಗೆ ಅಷ್ಟೇ ಏನೈತಿ 1 ಇಂಚಿಗೆ ಫಿಟ್ಟಿಂಗ್ ಮಾಡತ್ತೆ ಹೇಳ್ಯಾರ. ಈಗ ಇವೆರಡನ್ನು ಅಷ್ಟೇ ನಾನು ಏನೈತಿ ಸ್ಲೀವ್ಸ್ ಲೆಂತನ್ನು ಕಡಿಮೆ ಮಾಡಿ ಸ್ಟಿಚ್ ಮಾಡಬೇಕು. ಈಗ ಅವ್ರದ್ದು ಇವು ಸ್ವಲ್ಪ 2 ಬ್ಲ್ಯಾಕ್ ಕಲರ್ದು ಇದು ಏನೈತೆ ಕಾಟನ್ ಅದಾವ. ಇವು ನಾ ಅವ್ರಿಗೆ ನೀರೊಳಗೆ ಹಾಕಿನ ಅಂತ ಹೇಳ್ಯಾರ. ಯಾಕಂತಂದ್ರೆ ಕಾಟನ್ ಅವು ನೀರೊಳಗೆ ನಾವು ನೀರಾಗ ಹಾಕ್ಲಾರ್ದೆ ಇದನ್ನು ಮಾಡಿದ್ರೆ ಏನರ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಮತ್ತೆ ಸಿಂಕ್ ಆಗೋದು ಇದು ಇರ್ತದೆ. ಅದ್ರ ಸಂಬಂಧ ಇಲ್ಲ, ನಾನು ನೀರಾಗ ಹಾಕಿನ್ರಿ ಅಂತ ಹೇಳ್ಯಾರ. ಈಗ ನೋಡ್ರಿ, ಇದು ರೆಡಿ ಸ್ಲೀವ್ಸ್ ಎಷ್ಟೈತೆ, ಇದು ಲೆಂತ್ ಎಷ್ಟೈತೆ ಅಂತಂದರೆ 23.5 ಅದ. 23.5 ಅದ. ಇದು ಅವ್ರಿಗೆ ರೆಡಿ ಬೇಕಾಗಿದ್ದು 17 ಇಂಚ್. ಅವ್ರಿಗೆ ರೆಡಿ ಸ್ಲೀವ್ಸ್ ಲೆಂತ್ ಬೇಕಾಗಿರೋದು 17 ಇಂಚ್. 17 ಇಂಚ ನಾನೇನೈತಿ ಒಂದು 1/2 ಇಂಚ ಎಕ್ಸ್ಟ್ರಾ ತೊಗೋತೀನಿ. ಯಾಕಂತಂದ್ರೆ ನಾವಿಲ್ಲಿ ಕೆಳಗಡೆ ಏನೈತಿಲ್ಲ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ ನೋಡ್ರಿ. ನಾನು
17.5. ನಾವು ಇದನ್ನು 1/2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ ಬಳಿಕ ನಮಗೆ ರೆಡಿ ಏನೈತಿ 17 ಸಿಗ್ತದೆ. ಇವು 2 ಸ್ಲೀವ್ಸೂ ಅದೇ ರೀತಿಯಾಗಿ ನಾನು ಮಾರ್ಕ್ ಹಾಕಿ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ನಾವು ಮನೆಯಲ್ಲೇ ಖಾಲಿ ಕುಂದ್ರೋದಕ್ಕಿಂತ ಸಣ್ಣ ಪುಟ್ಟ ನಾವು ಆಲ್ಟ್ರೇಷನ್ ಬಂದರೂ ನಾವು ಯಾವುದೇ ರೀತಿ ಇದು ಬಂದರೂ ನಾವು ಬಿಡಬಾರ್ದು. ಅದನ್ನು ನಾವು ಆಲ್ಟ್ರೇಷನ್ ಮಾಡಿ ಕೆಲಸ ಅವರಿಗೆ ಕೊಟ್ಟವೆಂದರೆ ಏನಾಕತಿ, ನಮಗೂ ಅಮೌಂಟ್ ಅನ್ನೋದು ಬರ್ತೈತಿ. ಯಾವಾಗಲೂ ಯಾವುದೂ ನಾವು ಆಗಂಗಿಲ್ಲ ಅಂತ ಅನ್ಬಾರ್ದು. ಆಯ್ತು ರೀ ಮಾಡ್ತೀವಿ ಅಂತ ಕೆಲಸ ಏನಾದರೂ ಮಾಡಬೇಕು. ಖಾಲಿ ಕುಂದ್ರೋಕ್ಕಿಂತ ಏನಾದರೂ ಒಂದು ಮಾಡಬೇಕು. ಕರೆಕ್ಟಾಗಿ ನೋಡಿರಿ, ಒಂದ್ರ ಮೇಲೆ ಒಂದು ಇಟ್ಕೊಂಡು ನಾನು ಇದನ್ನು ಎಲ್ಲಿಗೆ ಮಾರ್ಕ್ ಹಾಕಿಲ್ಲ ಅಲ್ಲಿಗೆ ಏನೈತಿ ಇದನ್ನು 17.5 ಇಂಚಿಗೆ ಇದನ್ನು ಕಟ್ ಮಾಡ್ತೀನಿ. ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇತ್ತದು ಅವ್ರಿಗಿದು. ಇಲ್ಲಿಗೆ ಜಾಸ್ತಿ ಇಲ್ಲ ಅಂತ ಜಾಸ್ತಿ ಆಗಿರ್ತದೆ, ಅದ್ರ ಸಂಬಂಧ ಇದು ಕಟ್ ಮಾಡೋಣ. ನಾನು ಕಟ್ ಮಾಡೀನಿ. ಇದೇ ರೀತಿಯಾಗಿ ಇದನ್ನು ಕೂಡ ನಾನು ಕಟ್ ಮಾಡ್ತೀನಿ. ಮತ್ತು ಇದೇನೈತಿ ಕಟ್ ಮಾಡಿ ಕೆಲಸ ಇಲ್ಲಿ ಕೆಳಗಡೆ ಏನೈತಿ ಅವರ ಲೇಸ್ ಅಟ್ಯಾಚ್ ಮಾಡ್ಯಾರ. ಇದನ್ನು ಓಪನ್ ಮಾಡಿಕೊಂಡು ಆಮೇಲೆ ಇದನ್ನು ಕಟ್ ಮಾಡಿದ ನಂತರ ಇದನ್ನೇನೈತಿ ಇದನ್ನು ಓಪನ್ ಮಾಡ್ಕೊಂಡು ಮತ್ತೆ ನಾನು ಅಟ್ಯಾಚ್ ಮಾಡ್ತೀನಿ. ನೋಡ್ರಿ, ಈಗ ಇದು ನೋಡ್ರಿ, ಇದು ಎಷ್ಟದ ಅಂತ ಲೆಂತ್ ನಿಮ್ಮ ಮುಂದೆ ತೋರಿಸ್ತೀನಿ. ಇದು 19 ಇಂಚ್ ಅದ. ಅವ್ರಿಗೇನೈತಿ 17 ಇಂಚ್ ರೆಡಿ ಬೇಕು. ಇಂಚ್ ಒಂದು 1/2 ಇಂಚ್ ಏನೈತಿ ಫೋಲ್ಡ್ ಮಾಡೋಕ್ಕೆ ಕೆಳಗಡೆ. ಇದೇ ರೀತಿಯಾಗಿ ಈಗ ಅದನ್ನು ಹೆಂಗೆ ಕಟ್ ಮಾಡಿದ್ಲ ಅದೇ ರೀತಿಯಾಗಿ ಇದನ್ನು ಒಂದರ ಮೇಲೆ ಒಂದು ಇಟ್ಕೊಂಡು ಕೆಲಸ ಕಟ್ ಮಾಡಿ ತೆಗಿತೀನಿ. ಕಟ್ ಮಾಡಿ ತೆಗೆದ ನಂತರ ಏನೈತಿ ಅದು ಲೇಸ್ ಏನು ಬಂದಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡ್ತೀನಿ. ಏನಿಲ್ಲ ಅಂದರೂ ನಾವು ಒಂದೊಂದು ಟಾಪಿಗೆ ಏನಿಲ್ಲ ಬರೀ ಏನು ನಮಗೆ ಕಟ್ ಮಾಡಿದೆ ನಾವು ಬರೀ ಒಂದೊಂದು ಲೈನ್ ಫಿಟ್ಟಿಂಗ್ ಮಾಡಿಕೊಟ್ರೆ ಈಗ 30 ರೂಪೀಸ್, ಒಂದೊಂದು ಏರಿಯಾದಾಗ 50 ರೂಪೀಸ್ ಅದು ತೊಗೋತಾರೆ. ನಾನು ಇಂತಿ 30 ರೂಪೀಸ್ ತೊಗೋತೀನಿ. ಮತ್ತು ಏನಾದರೂ ಶೋಲ್ಡ್ರ್ ಕಟ್ ಮತ್ತು ಸ್ಲೀವ್ಸ್ ಕಟ್ ಇದನ್ನು ಮಾಡಿ ಸ್ಟಿಚ್ ಮಾಡಿದ್ರೆ ಒಂದು ಟಾಪಿಗೆ ಏನೈತಿ 50-60 ರೂಪಾಯಿ ತೊಗೋತೀನಿ. ಇಂಥ ಒಂದು 4 ಬೇಡ 5 ನಾವು ಸ್ಟಿಚ್ ಮಾಡಿಕೊಟ್ರೆ ಒಂದು ದಿನದ ಅವತ್ತು ಪೇಮೆಂಟ್ ನಮಗೆ ಬಂದೇ ಬರ್ತದೆ. ಇಷ್ಟಿಷ್ಟೇ ಎಕ್ಸ್ಟ್ರಾ ಆಗಿತ್ತು ನೋಡ್ರಿ. ಎಷ್ಟು ಅಂತಂದ್ರೆ ಒಂದು 2 ಇಂಚರ ಇರ್ಬೋದು. ಇದು 1.5 ಮ್ಯಾಗ 1 ಪಾಯಿಂಟ್ ಐತಿ. ಇದನ್ನೇನೈತಲ್ಲ ಇದು ಲೇಸ್ ನಾನು ಓಪನ್ ಮಾಡಿ ತೆಗಿತೀನಿ ರೀ.
ಇದು ಒಂದೇ ಅಲ್ಲ ಫ್ರೆಂಡ್ಸ್, ನೈಟಿ ಫಿಟ್ಟಿಂಗ್ ಮಾಡ್ಬೋದು, ಮತ್ತು ಏನಾದರೂ ಸಣ್ಣ ಪುಟ್ಟ ಆಲ್ಟ್ರೇಷನ್ ಬಂದರೆ ಅದು ಕೂಡ ನಾವು ಮಾಡ್ಬೋದು. ಮತ್ತು ಜಿಗ್ಜಾಗು ಫಾಲ್, ನಮಗೆ ಹೊಲಿಗೆ ಏನೂ ಬರಲ್ಲ ಅನ್ನೋರು ಕೂಡ ನಾವು ಮನೆಯಲ್ಲಿ ಸಣ್ಣ ಪುಟ್ಟದ ಬರೀ ನಾವು ಆಲ್ಟ್ರೇಷನ್ ಮಾಡಿಕೊಟ್ರೆ ನಮಗೆ ಇದು ನೋಡ್ರಿ ಲೇಸ್ ಮೇಲೆ ಹಾಕಿರಲ್ಲ ಅವ್ರ ಹಿಂಗಾಗಿ ಅದು ಗಟ್ಟಿ ಬಿಚ್ತಾ ಇಲ್ಲ. ಅಂದರೆ ಒಂದು ನಿಮ್ಮ ಮುಂದೆ ನಾನೇ ಬಿಚ್ಚಿ ತೋರಿಸ್ಬೇಕು ಅನ್ನೋ ಸಂಬಂಧ ಪಿನ್ ಮಾಡಾಕ್ತೀವಿ, ಅದು ಬರವಲ್ಲಾಗೈತಿ. ಅಲ್ಲಿ ಲಾಕ್ ಹಾಕ್ಯಾರ ಕೆಳಗಡೆ, ಅದು ಹಿಂಗಾಗಿ ಏನೈತಲ್ಲ ಅದು ಓಪನ್ ಆಗವಲ್ತು. ನಾನು ಅದು ಸಣ್ಣದ ಟ್ರಿಮ್ಮರ್ ಇದ್ರಲ್ಲಿ ತೊಗೊಂಡು ನಾನು ಅದು ಕಟ್ ಮಾಡಿ ತೆಗ್ದು ನೋಡಿದೆ. ಈಗ ನೋಡಿರಿ ಈ ರೀತಿ ಇದನ್ನು ಓಪನ್ ಮಾಡಿಕೊಂಡ್ರೆ ನಮಗೇನು ಇಲ್ಲಿ ಹೊಲಿಗೆ ಇತ್ತಲ ಕೆಳಗಡೆ ಹೊಲಿಗೆ ಉಚ್ಕೊಂಡ್ರೆ ನಾವು ಇದು ಉಚ್ಕೊಂಡ್ರೆ ಇದು ಓಪನ್ ಹಾಕತ್ ಲೇಸ್ ಅನ್ನೋದು. ಮತ್ತು ಅದಕ್ಕೆ ನಾನು ಅಟ್ಯಾಚ್ ಮಾಡ್ತೀನಿ. ಈಗ ನೋಡ್ರಿ ಇಲ್ಲಿ ಅವರು ಓವರ್ಲಾಕ್ ಹಾಕ್ಯಾರಲ್ಲ, ನಾವು ಸ್ವಲ್ಪನ ಬಿಚ್ಕೋಬೇಕಿದೆ. ಸ್ವಲ್ಪ ಬಿಚ್ಕೊಂಡೇವು ಅಂದ್ರೆ ನಮಗೇನು ಆಕೈತಿ ಸ್ಟಿಚ್ ಮಾಡೋಕೆ ಕರೆಕ್ಟ್ ಆಕತಿ. ಇಷ್ಟು ನಾವು ಬಿಚ್ಕೊಂಡ್ರೆ ಏನಾಗತಿ ನಮಗೆ ಇದು ಸ್ಟಿಚ್ ಮಾಡೋಕೆ ಕರೆಕ್ಟ್ ಆಕೈತಿ. ಎರಡು ಸೈಡ್ ನಾವು ಅದನ್ನು ಓವರ್ಲಾಕ ಬಿಚ್ಕೊಂಡ್ರೆ ಇದನ್ನು ಸ್ವಲ್ಪ ಓಪನ್ ಮಾಡ್ಕೋಬೇಕು ಸ್ಲೀವ್ಸ್ ಅನ್ನೋದು. ಎರಡು ಕಡೆ ನಾನು ಐತಿ ಸ್ವಲ್ಪ ಸ್ವಲ್ಪ ಬಿಚ್ಕೊಂಡಿನಿ. ಇದನ್ನು ಬಿಚ್ಕೊಂಡು ನಂತರ ಏನೈತಿ ಇದನ್ನು ಇದನ್ನೈತಿ ಒಂದು 1/2 ಇಂಚ್ ಮೇಲ್ಗಡೆ ನಾವು ಫೋಲ್ಡ್ ಮಾಡ್ಕೊಂಡು ಇದು ಲೇಸ್ ಏನೈತಲ್ಲ ನಾವು ಅಟ್ಯಾಚ್ ಮಾಡ್ಕೊತ ಬರಬೇಕು. ಇದು ಮೇಲ್ಗಡೆ ಕೆಳಗಡೆ ಯಾವ ರೀತಿ ನೋಡ್ಕೊಂಡು ನಾವು ಮೊದಲಿಗೆ ಹೆಂಗಿತ್ತಲ್ಲ ಅದೇ ರೀತಿಯಾಗಿ ಇದನ್ನು ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಇನ್ನೂ ಸ್ವಲ್ಪ ನಾನು ಇದನ್ನು ಓವರ್ಲಾಕ ಓಪನ್ ಮಾಡ್ಕೊತೀನಿ ನೋಡಿರಿ. ಇದನ್ನು ಒಂದು 1/2 ಇಂಚಿಗೆ ನಾವು ಹಿಂಗೆ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ನಾವು ಇದು ಲೇಸ್ ಅನ್ನೋದಿಟ್ಟು ನಾವು ಒಂದು ಸ್ವಲ್ಪ ಒಂದು 1/2 ಇಂಚ್ ಬಿಟ್ಟು ಕ್ಯಾಸ್ ನಾವು ಸ್ಟಿಚ್ ಮಾಡಬೇಕು. ಯಾಕಂತಂದ್ರೆ ನಾವು ಕೆಳಗಡೆ ಸ್ಲೀವ್ಸ್ ರೌಂಡ ಕಮ್ಮಿ ಮೇಲಿಂದ ಹಿಂಗೆ ಬರ್ತಾ ಬರ್ತಾ ಕಮ್ಮಿ ಆಗತ್ತಲ್ಲ, ಆವಾಗ ಇದು ಏನಾಕತಿ ಕರೆಕ್ಟಾಗಿ ಕೊಟ್ಟಿರ್ತಾರೆ ಅವ್ರು. ನಾವು ಇದು ಕಟ್ ಮಾಡಿ ತಗೊಂಡೀವಿ. ಈಗ ರೌಂಡಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಬಂದಿರ್ತದೆ. ಈಗ ನಿಮ್ಮ ಮುಂದೆನೇ ನಾನು ತೋರಿಸ್ತೀನಿ ನೋಡಿರಿ. ಒಂದು 1/2 ಇಂಚ್ ಅಷ್ಟೇ ಬಿಟ್ಟು ನಾವು ಸ್ವಲ್ಪ ಇದನ್ನ ಸ್ಟಿಚ್ ಮಾಡ್ತಾ ಹೋಗೋಣಂತ. ಅಲ್ಲಿ ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಕೆಲಸ ಹಿಂಗೆ ಆಲ್ಟ್ರೇಷನ್ ಮಾಡೋದ್ರಿಂದ ನಮಗೆ ಟೈಮ್ ಅನ್ನೋದು ವೇಸ್ಟ್ನೂ ಆಗಂಗಿಲ್ಲ, ಕೆಲಸನೂ ಆಕತಿ, ಮತ್ತು ನಮಗೆ ಅರ್ನ್ ಅನ್ನೋದು ಕೂಡ ನಮ್ಗೆ ಆಕೈತಿ. ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಬಿಟ್ಟೀನಿ, ಇಲ್ಲಿ ಒಂದು ಸ್ವಲ್ಪ ಅಷ್ಟೇ ಕಮ್ಮಿ ಬಿತ್ತು. ಯಾಕಂದರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಸ್ಲೀವ್ಸ್ ರೌಂಡ್ ಹಿಂಗೆ ಇಲ್ಲಿ ಕೆಳಗಡೆ ಬಂದಂಗೆ ಇದು ರೌಂಡ್ ಕಮ್ಮಿ ಆಕತ್ಲ. ಅದ್ರ ಸಂಬಂಧ ಅದಕ್ಕೆ ಎಷ್ಟು ಹತ್ತದ ಅಷ್ಟೇ ಅವರು ಲೇಸನ್ನು ಅಟ್ಯಾಚ್ ಮಾಡಿರ್ತಾರೆ. ನಾವು ಈಗ ಕಟ್ ಮಾಡಿ ತೆಗ್ದಿದ್ದರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ತಲ್ಲ,
ಅದಕ್ಕೆ ನಾವು ಇಲ್ಲೇ ಇದು ಒಳಗಡೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಒಳಗಡೆ ಹೋಗ್ತೈತಿ. ಅದ್ರ ಸಂಬಂಧ ನಾವು ಒಂದು 1/4 ಇಂಚ್ ಅಥವಾ 1/2 ಇಂಚಿಗೆ ನಾವು ಬಿಟ್ಟ ಸ್ಟಿಚ್ ಮಾಡ್ಬೇಕು. ಈಗ ನಾನು ಮತ್ತೆ ಏನೈತಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತಾ ಬರ್ತೀನಿ ನೋಡ್ರಿ. ನೋಡ್ರಿ ಅದು ಮೊದಲಿಗೆ ಯಾವ ರೀತಿ ಇತ್ತಲ್ಲ ಅದೇ ರೀತಿಯಾಗಿ ನಾವು ಸ್ಟಿಚ್ ಮಾಡಿದ್ದೇವೆ. ಇದು ಸ್ವಲ್ಪ ಏನಾದ್ರು ದಾರದು ಗುಂಜಿತ್ತಂದ್ರೆ ನಾವು ತೆಗೆದುಬಿಡ್ಮಂತೆ. ಯಾಕಂತಂದ್ರೆ ಆಗಲೇ ನಾವು ಅದು ಸ್ಟಿಚ್ ಮಾಡಿದ್ದನ್ನು ನಾವು ಓಪನ್ ಮಾಡ್ಕೊಂಡಿಲ್ಲ, ಹಾಗಾಗಿ ಸ್ವಲ್ಪ ಎಳೆಯೋದು ಅದು ಇದು ಆಗಿರ್ತೈತಿ. ಆಮೇಲೆ ನಾವು ಕತ್ತರಿಲಿ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡೋದು. ಇದೇ ರೀತಿಯಾಗಿ ಆ ಸೈಡ್ನು ನಾವು ಸ್ಟಿಚ್ ಮಾಡ್ತಾ ಬರೋಣ. ಒಂದು 1/2 ಇಂಚ್ ಫೋಲ್ಡ್ ಮಾಡಿ ಅದನ್ನು 1/2 ಇಂಚಿಗೆ ಬಿಟ್ಟಿಲ್ಲ, ಇದನ್ನು ಸ್ವಲ್ಪ 1/4 ಇಂಚಿಗೆ ಅಷ್ಟೇ ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ನೋಡ್ರಿ. ಈಗಿದ್ದು ಸ್ಲೀವ್ಸ್ ರೆಡಿ ಆಯಿತು, 17 ಇಂಚಿಗೆ ಆಯಿತು. ಈಗ ಮೈ ಒಳಗೇನಿಲ್ಲ 1 ಇಂಚ್ ಅಷ್ಟೇ ನಾವು ಇದನ್ನು ಫಿಟ್ಟಿಂಗ್ ಮಾಡೋಣಂತೆ ಅಳಿಸ್ಕೊಂಡು. 1 ಇಂಚಿಗೆ ಸ್ಟಿಚ್ ಮಾಡಿ ಮತ್ತು ಬಾಜು ಏನಿದೆ ಇನ್ನೊಂದು ಹೊಲಿಗೆ ಹಾಕಿರ್ತಾರೆ ಯಾರಾದ್ರು. ಯಾಕಂತಂದ್ರೆ ನಮ್ಗೆ ಟೈಟ್ ಆದ್ರೆ ನಮಗೆ ಬಿಚ್ಕೊಳಕ್ಕೂ ಬರ್ತೈತಿ. ಅದ್ರ ಸಂಬಂಧ ಒಂದೊಂದು ಹೊಲಿಗೆ ಏನಿತ್ತಲ್ಲ ಒಳಗಡೆ ಹಾಕತ್ತೆ ಯಾರವ್ರ. ಇದು ನೋಡ್ರಿ ಸ್ಲೀವ್ಸ್ ರೌಂಡ್ ಇದು ಬ್ಲ್ಯಾಕ್ ಕಲರ್ ಕರೆಕ್ಟ್ ಆಯ್ತತ್ತೆ ಯಾರ. ಅದೇ ರೀತಿಯಾಗಿ ನಾನು ಇದು ಮಾರ್ಕ್ ಹಾಕೋತೀನಿ ನೋಡ್ರಿ. ಇದು ಅಷ್ಟೇ. ಲಾಕ್ ಹಾಕೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಲಾಕ್ ಹಾಕಲಿಲ್ಲ ಅಂದ್ರೆ ಏನಾಕತಿ ಅದು ಬಿಚ್ಕೊತೈತಿ.
ಸ್ವಲ್ಪ ಕ್ರಾಸಾಗಿ ಒಳಗಡೆ ಬರಬೇಕು. ಅಂದರೆ ನಮ್ಮ ಬಗಲ್ ಕಡೆ ಹಿಂಗೆ ಕ್ರಾಸ್ ಇರ್ತದಲ್ಲ, ಇಲ್ಲಿಂದ 1 ಇಂಚ್ ಅಂತಲ್ಲ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡ್ರಿ ಇಷ್ಟನ್ನ ಸ್ಟಿಚ್ ಮಾಡಿಲ್ಲ. ಇದೇ ರೀತಿ ಈಗ ಆ ಸೈಡ್ನು ನಾನು ಒಂದು ಸ್ಟಿಚ್ ಹಾಕ್ತೀನಿ ನೋಡ್ರಿ. ಇದ್ರ ಬಾಜು ಇನ್ನೂ ಒಂದು ಸ್ಟಿಚ್ ಹಾಕ್ತೀನಿ. ಅವ್ರಿಗೇನಾದರೂ ಟೈಟ್ ಅನ್ಸಿದವ್ರ ಮತ್ತೆ ಬಿಚ್ಕೋತಾರದ ಬಿಚ್ಕೊಂಡ್ರೆ ಟೈಟ್ ಆಗ್ತದೆ. ಇಲ್ಲಿ ಹೆಂಗೆ 2 ಹೊಲಿಗೆ ಹಾಕಿಲ್ಲ ಅದೇ ಸೈಡ್ನು ನಾನು 2 ಹೊಲಿಗೆ ಹಾಕ್ಕೊಂಡು ಹೊಲಿಗೆ ಹಾಕ್ತೀನಿ ನೋಡ್ರಿ. ಮತ್ತು ಇದೇ ರೀತಿಯಾಗಿ ಅವು ಕೂಡ ನಾನು 2 ಸ್ಟಿಚ್ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ನೋಡ್ರಿ. ಈಗ ನಾನು ನಿನ್ನೆ ನೆಟ್ ತೋರಿಸ್ಬೇಕಂದ್ರೆ ನನ್ನ ಮಗಳಿಗೆ ಅದ ಸಂಬಂಧ ನನಗೆ ವಿಡಿಯೋ ನಾನು ರೆಡಿಯಾಗಿ ತೋರಿಸ್ಬೇಕಂದ್ರೆ ಅದು ಆಗಲಿಲ್ಲ. ಅದ್ರ ಸಂಬಂಧ ನಾನು ಇವತ್ತು ಬೆಳಗ್ಗೆ ಏನೈತಿ ಮತ್ತು ನನ್ನ ಮನೆಯೆಲ್ಲ ಕೆಲಸ ಮಾಡ್ಕೊಂಡೆ. ಈಗ ನೋಡಿರಿ ನನ್ನ ಮಗಳ ಅಂದ್ಕೊಂಡಾಳ. ಅದ್ರ ಸಲುವಾಗಿ ನಾನು ಈಗ ಇವನ್ನೆಲ್ಲ ನೋಡ್ರಿ ನಾನು ಆಲ್ಟ್ರೇಷನ್ ಮಾಡಿದ್ದು 1 ಇಂಚಿಗೆ. ಇದು ಬರೀ ಮೈ ಒಳಗೆ ಅಷ್ಟೇ ಹೇಳಿದ್ರೆ ಅವರ ಸ್ಲೀವ್ಸ್ ಅದು ಏನೂ ಕಟ್ ಮಾಡಬೇಡ್ರಿ, ಇದು ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಹಿಂಗಾಗಿ ನಾನು ಕಟಿಂಗ್ ಮಾಡಿಲ್ಲ. ಬರೀ ಮೈ ಒಳಗೆ 1 ಇಂಚ್ ಏನೈತಿ ನಾನು ಫಿಟ್ಟಿಂಗ್ ಮಾಡೀನಿ. ನಿನ್ನೆ ನೋಡ್ರಿ ಮತ್ತು ಇದನ್ನು ಮತ್ತು ಇದು ಪಿಂಕ್ ಕಲರ್ ಏನೈತೆ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೆಲ್ಲ. ಇದು ಫ್ರಂಟ್ ಏನೈತಿ ವಿ ನೆಕ್ ಅದ. ಇದು ತುಂಬ ಲೆಂತ್ ಇತ್ತು ಫ್ರೆಂಡ್ಸ. ಈಗ ನೋಡ್ರಿ ಕಟ್ ಮಾಡಿ ಕೆಲಸ ನಾನು ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿ 17 ಇಂಚಿಗಿದೆ ರೆಡಿಯಾಗ್ಯಾವ 2. ಮತ್ತು ಇದನ್ನು ಕೂಡ ನಾನೇ ಅಟ್ಯಾಚ್ ಮಾಡೋದು ನಿಮ್ಮ ವಿಡಿಯೋ ನಾನು ತೋರಿಸಿದ್ದೀನಿ. ಇದೇ ಡ್ರೆಸ್ನ ನಾನು ಫಿಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದು ಒಂದು ತೋರಿಸಿದೆ ಡ್ರೆಸ್ಸನ್ನು. ಅದು ಇದು ಸೇಮ್ ಫಿಟ್ಟಿಂಗ್ ಕಟ್ ಮಾಡಿ ಫಿಟ್ಟಿಂಗ್ ಮಾಡೋದೈತಲ್ಲ, ಅದ್ರ ಸಂಬಂಧ ಈ ವಿಡಿಯೋಸನ್ನು ನಾನೇನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿಲ್ಲ. ಇದು ಕೂಡ ಕಾಟನ್ ಡ್ರೆಸ್ ಐತಿದೆ, ಸಿಂಪಲ್ ಐತಿ. ಇದು ಕೂಡ ಸ್ಲೀವ್ಸ್ ಲೆಂತ್ ಜಾಸ್ತಿ ಇತ್ತು, ಅದಕ್ಕೆ ನಾನು ಕಟ್ ಮಾಡಿ ಇದನ್ನ ಸ್ಟಿಚಿಂಗ್ ಮಾಡಿ ನೋಡಿರಿ. ಇಲ್ಲಿ ಕೆಳಗಡೆ 1/2 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದಿಲ್ಲ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೀನಿ. ಇದು ಡ್ರೆಸ್ ಎಲ್ಲ ರೆಡಿ ಅವ್ರು ಬರ್ತೀವಿ ಅಂದಾರ. ಅದಕ್ಕೆ ಅವ್ರಿಗೆ ಏನೈತಿ ಬಂದ ತಕ್ಷಣ ಕೊಡಬೇಕು. ಅದ್ರ ಸಂಬಂಧ ನಾನು ಇದನ್ನು ವಿಡಿಯೋ ಅರ್ಧ ಆಗಿತ್ತಲ್ಲ, ಅದಕ್ಕೆ ಪೂರ್ತಿಯಾಗಿ ವಿಡಿಯೋ ಮಾಡಬೇಕನ್ನೋ ಸಂಬಂಧ ನಾನು ಈಗ ಮತ್ತೆ ಸ್ವಲ್ಪ ವಿಡಿಯೋಸ ಕಂಟಿನ್ಯೂ ಮಾಡೀನಿ ನೋಡ್ರಿ. ನಾವು ಅಲ್ಲಿ ಇಲ್ಲಿ ಕೂತು ಮಾತು ಕಟ್ಟೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಾವೇನೈತಿ ಏನಾದರೂ ಒಂದು ಮನೆಯೊಳಗೆ ಮಷೀನ್ ಇರ್ತದೆ ಸಣ್ಣ ಪುಟ್ಟದಾಗಿ ನಾವು ಏನಾದರೂ ಒಂದು ಸ್ಟಿಚಿಂಗ್ ಅನ್ನೋದು ಮಾಡಿ ಕೆಲಸ ಅರ್ನಿಂಗ್ಸ್ ಅನ್ನೋದು ನಾವು ಮಾಡ್ಕೋಬಹುದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊ ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತ ಕೆಲಸ ಇವ್ರು ಮಾತು ಕೇಳ್ಕೊಂಡು ಮತ್ತು ಅವ್ರು ನಮಗೆ ಹೇಳೋದು. ನಾವು ನೋಡ್ರಿ ಹೆಣ್ಮಕ್ಳು ಬಾಯಿ ಒಳಗೆ ಮಾತು ಒಂದು ಮಾತು ಕೂಡ ಹೊಟ್ಟೆ ಒಳಗೆ ನಿಂದ್ರಂಗಿಲ್ಲ. ಯಾಕಂತಂದ್ರೆ ಅವು ಈಗ ನಾವೇನಾದರೂ ಅವ್ರು ನಮ್ಮ ಮುಂದೆ ಹೇಳಿದ್ರೆ ನಾವು ಮತ್ತಿಲ್ಲ ಅದು ನಾವು ಎಷ್ಟೇ ನಾವು ಗುಪ್ತವಾಗಿಟ್ಕೋಬೇಕಂದ್ರೂ ನಮ್ದು ಆಗಂಗಿಲ್ಲ. ಅದು ಮಾತು ಬಾಯಿ ಒಳಗೆ ಬಂದೇ ಬಿಡ್ತೈತಿ. ಹಿಂಗಾಗಿ ನಾವು ಅಲ್ಲಿ ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡಿ ಅವ್ರು ಹಂಗಂದ್ರೆ ಇವ್ರು ಹಂಗಂದ್ರೆ ಅನ್ನೋಕ್ಕಿಂತ ನಾವು ಮನೆ ಒಳಗೆ ಕೂತ ಏನಾದರೂ ನಮ್ಮ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು
ಅರ್ನಿಂಗ್ಸ್ ಅನ್ನೋದು ನಾವು ಮಾಡ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ದುಡ್ಡು ಅನ್ನೋದು ಆಗ್ತಾವೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಈ ರೀತಿ ಏನಾದರೂ ಒಂದು ಮಾಡಿದರೆ ನಮಗೂ ಒಂದು ಹೆಲ್ಪ್ ಅನ್ನೋದು ಆಕತಿ. ಮತ್ತು ಈಗ ಅದೇನೋ ಒಂದು ಗಾದೆ ಅಂತಾರಲ್ಲ ಫ್ರೆಂಡ್ಸ, ಅದೇನೋ ಬಾಯಿ ಒಳಗೆ ಐತಿ ಕರೆ ನನಗೆ ಹೇಳೋಕ್ಕಾಗೋಗ್ತದೆ. ಕಳೆದ ಹೋದ ಮುತ್ತು ಅದು ಏನು ಬಾಯಾಗ ಬರಾಕ್ತಾ ಇರಲ್ಲ. ಸುಮ್ಮನೆ ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತ ಕಳೆದ ಸಮಯವನ್ನು ನಾವು ಎಷ್ಟು ನಾವು ಅದು ಇದು ಮಾಡಿದ್ರೂ ಇದು ಆಗಂಗಿಲ್ಲ. ಸುಮ್ಮನೆ ಟೈಮ್ನ ವೇಸ್ಟ್ ಮಾಡಿ ಹಾಳು ಮಾಡ್ಕೋಕ್ಕಿಂತ ನಾವು ಈ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟದಾಗಿ ಡ್ರೆಸ್ ಆಲ್ಟ್ರೇಷನ್, ಮತ್ತು ಆಮೇಲೆ ನೈಟಿ ಆಲ್ಟ್ರೇಷನ್, ಮತ್ತು ಪಿಕೋ ಫಾಲ್ ಈ ರೀತಿ ಏನಾದರೂ ಒಂದು ನಾವು ಮಾಡ್ಕೇಸ ಮನೆಯೊಳಗೆ ಅರ್ನಿಂಗ್ಸ್ ಅನ್ನೋದು ಮಾಡಿಕೊಂಡ್ರೆ ನಮಗೂ ಒಂದು ಹೆಲ್ಪ್ ಅನ್ನೋದು ಆಕತಿ. ಈಗ ಏನಿಲ್ಲ ಅಂತಂದ್ರೆ ಒಂದು ನಾವು ಡ್ರೆಸ್ಸನ್ನು ಫಿಟ್ಟಿಂಗ್ ಮಾಡಿಕೊಟ್ರೆ, ಬರೀ ಏನೂ ಕಟಿಂಗ್ ಇಲ್ಲ, ಬರೀ ನಾವು ಫಿಟ್ಟಿಂಗ್ ಮಾಡಿಕೊಟ್ರೆ ಒಂದು ಟಾಪಿಗೆ ಏನೈತಿ 30 ಅಥವಾ 40 ರೂಪಾಯಿ ತೊಗೋತಾರೆ. ಮತ್ತು ಸ್ಲೀವ್ಸ್ ಕಟ್ಟ ಮತ್ತು ಶೋಲ್ಡ್ರದು ಕಟ್ ಮಾಡಿ ನಾವು ಸ್ಟಿಚ್ ಮಾಡಿಕೊಟ್ರೆ ಏನೈತಿ 50 ರೂಪಾಯಿ ಅನ್ನೋದು ತೊಗೋತೇವೆ. ಹೊರಗಡೆ ಮಾರ್ಕೆಟ್ ಒಳಗೆ ಹೋದರೆ ಇದು 100 ರೂಪೀಸ್ ತೊಗೋತಾರೆ. ಪಿಕೋ ಫಾಲಿಗೆಲ್ಲ ನೋಡ್ರಿ, ಈಗ ಮಾರ್ಕೆಟ್ ಒಳಗೆ 100 ರೂಪೀಸ್ ಐತಿ. ಈಗ 100 ರೂಪೀಸ್ ಐತಿ. ನಾವಿಲ್ಲಿ ಮನೆಯೊಳಗೆ ಮಾಡ್ತೀವಲ್ಲ, ನಾನೇ ಏರಿಯಾದಾಗ ಏನೈತಿ 70-80 ತೊಗೋತಾರೆ. ಆದರೆ ನಾನು ಏನೈತಿ ಇಲ್ಲಿ 70 ರೂಪಾಯಿ ತೊಗೋತೀನಿ. ಪಿಕೋ ಫಾಲ್ ಮಾಡ್ತಾರೆ 70 ರೂಪಾಯಿ ತೊಗೋತೀನಿ. ಬರೀ ಪಿಕೋ ಹಾಕಿದರೆ 20 ರೂಪಾಯಿ ತೊಗೋತೀನಿ. ಒಂದು ಸೈಡ್ ಪಿಕೋ ಐತಂದ್ರೆ 10 ರೂಪಾಯಿ ತೊಗೋತೀನಿ. ಈಗೆಲ್ಲ ನೋಡಿರಿ ಎಲ್ಲನೂ ತುಟ್ಟಿ ಆಗ್ಯಾವ. ಹೀಗಾಗಿ ನಾವು ಅದೇ ರೇಟಿಗೆ ನಾವು ಇದು ಮಾಡಬೇಕಂದ್ರೆ ಆಗಂಗಿಲ್ಲ. ಯಾಕಂದರೆ ತುಂಬ ಎಲ್ಲ ಅಸ್ತರ್ ಆಗಲಿ, ಫಾಲ್ ಆಗಲಿ ಮತ್ತು ದಾರ ಎಲ್ಲನೂ ರೇಟ್ ಏರಿಯಾವ. ಹೀಗಾಗಿ ನಾವು ಸ್ವಲ್ಪ ಇದು ಮಾಡಬೇಕಲ್ಲ. ಅದಕ್ಕೆ ನಾನು ಮೊದಲಿಗೆ 60 ರೂಪಾಯಿ ತೊಗೋತಿದ್ದೆ, 10 ರೂಪಾಯಿ ಅಷ್ಟೇ. ನಾನು ಈಗ 70 ರೂಪಾಯಿ ತೊಗೋತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಕೆಲವೊಬ್ಬರು ನಮಗೆ ಏನೈತ್ರಿ ಕೆಳಗಡೆ ಮೇಲ್ಗಡೆ ನಮ್ಗೆ ಕೈವಲ್ಗಿ ಬೇಡ್ರಿ, ಫಾಲ್ ಕೈವಲ್ಗಿ ಬೇಡ, ನಮಗೆ ಕೆಳಗೆ ಮ್ಯಾಗ ಕೂಡ ನಮಗೆ ಸ್ಟಿಚಿಂಗ್ ಹಾಕತ್ತಾರಲ್ಲ, ಆ ರೀತಿ ಮಾಡಿದ್ರೆ ಏನೈತಿ ಅವ್ರಿಗೆ 50 ರೂಪಾಯಿ ತೊಗೋತೀನಿ ನೋಡ್ರಿ. ನಾನು ನೀವು ಏರಿಯಾದಾಗ ಯಾವ ರೀತಿ ಎಷ್ಟು ಅಮೌಂಟ್ ನೀವು ಪಿಕೋ ಫಾಲ್ ಮಾಡಿದ್ರೆ, ಡ್ರೆಸ್ ಆಲ್ಟ್ರೇಷನ್ ಮಾಡಿದ್ರೆ ನೀವು ಎಷ್ಟು ಅಮೌಂಟ್ ತೊಗೋತೀರಿ ಅನ್ನೋದನ್ನೋದು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ನನ್ನದೇ ಹೆಚ್ಚಾಯ್ತಾ ಏನು ನಿಮ್ಮದು ಅಮೌಂಟ್ ಕಮ್ಮಿ ಆಯಿತಾ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾನೆ ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾನೆ ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.